ನಮಸ್ಕಾರ. ಐರ್ಲೆಂಡ್ ವಿರುದ್ಧದ ಟಿ20 ಸರಣಿಗೆ ಭಾರತದ ಹೊಸ ತಂಡ ಪ್ರಕಟ. ಟೀಂ ಇಂಡಿಯಾಗೆ ಹೊಸ ನಾಯಕ, ಹೊಸ ಉಪನಾಯಕ. ಮೊದಲ ಟಿ20 ಪಂದ್ಯಕ್ಕೆ ಹೀಗಿರಲಿದೆ ನೋಡಿ ಭಾರತದ ಬಲಿಷ್ಠ ಪ್ಲೇಯಿಂಗ್ 11. ಡೆಬ್ಯೂ ಮಾಡಲಿದ್ದಾರೆ ಇಬ್ಬರು ಸ್ಟಾರ್ ಆಟಗಾರರು. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 2026ರ ಟಿ20 ವಿಶ್ವಕಪ್ ಗೆದ್ದಾದ ಬಳಿಕ ಇದೀಗ ಮೆನ್ ಬ್ಲೂ ಪಡೆ ಮೊದಲ ಬಾರಿ ಚುಟುಕು ಮಾದರಿಯ ಟಿ20 ಕ್ರಿಕೆಟ್ ಆಡಲು ಸಜ್ಜಾಗುತ್ತಿದೆ. ಅದು ಕೂಡ ಐರ್ಲೆಂಡ್ ವಿರುದ್ಧ ಎಂಬುದು ವಿಶೇಷ. ಸಾಮಾನ್ಯವಾಗಿ ಐರ್ಲೆಂಡ್ ವಿರುದ್ಧದ ಟಿ20 ಸರಣಿ ಅಂದಾಕ್ಷಣ ಟೀಂ ಇಂಡಿಯಾದ ಅಭಿಮಾನಿಗಳು ಅಫ್ಕೋರ್ಸ್ ಭಾರತದ ಡಾಮಿನೇಷನ್ ಇಲ್ಲಿರುತ್ತೆ, ಟೀಂ ಇಂಡಿಯಾ ಸರಣಿಯನ್ನ ಲೀಲಾಜಾಲವಾಗಿ ಗೆದ್ದುಕೊಳ್ಳುತ್ತೆ ಎನ್ನುವ ಮಾತು ಸಾಮಾನ್ಯವಾಗಿದೆ. ಆದ್ರೆ ಐರಿಷ್ ವಿರುದ್ಧದ ಈ ಟಿ20 ಸೀರೀಸ್ ತುಂಬಾ ಇಂಪಾರ್ಟೆಂಟ್ ಅಂಡ್ ಸ್ಪೆಷಲ್ ಆಗಿ ಇರಲಿದೆ. ಅದರಲ್ಲಿಯೂ 15 ವರ್ಷದ ಪುಟ್ಟ ಬಾಲಕ ವೈಭವ್ ಸೂರ್ಯವಂಶಿ ಟೀಂ ಇಂಡಿಯಾ ಪರ ಡೆಬ್ಯೂ ಮಾಡುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಾ ಇವೆ. ಇದಲ್ಲದೆ ಇಂಜುರಿಯ ರಿಪ್ಲೇಸ್ಮೆಂಟ್ ಆಗಿ ಕಣಕ್ಕಿಳಿದಿದ್ದಂತ ಸೂರ್ಯಾನ್ ಹೆಗಡೆಯು ಕೂಡ ಮೊದಲ ಟಿ20 ಪಂದ್ಯದಲ್ಲೇ ಕಣಕ್ಕಿಳಿಯಲಿದ್ದಾರೆ. ಈ ಮುಖೇನವಾಗಿ ಭಾರತದ ಪರ ಟಿ20 ಕ್ರಿಕೆಟ್ ನಲ್ಲಿ ಇಬ್ಬರು ಆಟಗಾರರು ಡೆಬ್ಯೂ ಮಾಡುವುದು ಕನ್ಫರ್ಮ್ ಆಗ್ಬಿಟ್ಟಿದೆ. ಮತ್ತೊಂದು ಕಡೆ ಶ್ರೇಯಸ್ ಅಯ್ಯರ್ ಆಸ್ ಎ ಕ್ಯಾಪ್ಟನ್ ಆಗಿ ಇದೇ ಮೊದಲ ಬಾರಿ ಟೀಂ ಇಂಡಿಯಾವನ್ನ ಟಿ20 ಫಾರ್ಮೆಟ್ ನಲ್ಲಿ ಲೀಡ್ ಮಾಡ್ತಾ ಇದ್ದಾರೆ. ಯಾವ ತರ ರೋಹಿತ್ ರ ಲೆಗೆಸಿಯನ್ನ ಸೂರ್ಯಕುಮಾರ್ ಯಾದವ್ ಕಂಟಿನ್ಯೂ ಮಾಡಿದ್ರು, ಇದೀಗ ಸೂರ್ಯಕುಮಾರ್ ಯಾದವ್ ಅವರ ಆ ಕ್ಯಾಪ್ಟನ್ಸಿಯ ಲೆಗೆಸಿಯನ್ನ ಶ್ರೇಯಸ್ ಅಯ್ಯರ್ ಮುನ್ನಡೆಸಬೇಕಾಗಿದೆ. ಇನ್ನು 2028ರ ಟಿ20 ವಿಶ್ವಕಪ್ ನ ರೋಡ್ ಮ್ಯಾಪ್ ಇಲ್ಲಿಂದಲೇ ಸ್ಟಾರ್ಟ್ ಆಗಿರುವುದರಿಂದಾಗಿ ಐರಿಷ್ ವಿರುದ್ಧದ ಈ 2 ಪಂದ್ಯಗಳ ಟಿ20 ಸೀರೀಸ್ ತುಂಬಾ ಮಹತ್ವವನ್ನ ಪಡೆದುಕೊಂಡಿದೆ. ಇನ್ನು ಭಾರತ ಹಾಗೂ ಐರ್ಲೆಂಡ್ ನಡುವಿನ ಮೊದಲ ಟಿ20 ಪಂದ್ಯ ಇಂದು ಅಂದ್ರೆ ಜೂನ್ 26ರಂದು ಶುಕ್ರವಾರ ಬೆಲ್ಫಾಸ್ಟ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 6 ಗಂಟೆಗೆ ಆರಂಭಗೊಳ್ಳಲಿದ್ದು ಅದಕ್ಕೂ ಮುನ್ನ ಅರ್ಧ ಗಂಟೆ ಟಾಸ್ ಪ್ರಕ್ರಿಯೆ ಜರುಗಲಿದೆ. ಇನ್ನು ಪಂದ್ಯದ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ, ಬೆಲ್ಫಾಸ್ಟ್ ಸ್ಟೇಡಿಯಂ ಅಫ್ಕೋರ್ಸ್ ಇಲ್ಲಿ ಪೇಸರ್ಗಳಿಗೆ ಅನುವು ನೀಡಲಿದೆ. ಇನ್ನು ಇಲ್ಲಿನ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 170 ಆಗಿದೆ. ಇನ್ನು ಟಿ20 ಕ್ರಿಕೆಟ್ ಅಂತ ಬಂದಾಗ ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ ಇರುವಾಗ ಟೀಂ ಇಂಡಿಯಾ 200+ ಟೋಟಲ್ ಕಲೆ ಹಾಕೋದಂತೂ ಕನ್ಫರ್ಮ್. ಇನ್ನು 2 ತಂಡಗಳು ಇಲ್ಲಿವರೆಗೂ 8 ಟಿ20 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು ಆ 8 ಪಂದ್ಯಗಳನ್ನ ಕೂಡ ಭಾರತ ಡಾಮಿನೇಟಿವ್ ಮಾಡಿ ಗೆದ್ದುಕೊಂಡಿದೆ. ಇನ್ನು ಫೈನಲ್ ಆಗಿ ಭಾರತದ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ, ಆಸ್ ಎ ಓಪನರ್ ಆಗಿ ಅಭಿಷೇಕ್ ಶರ್ಮಾ ನಂಬರ್ 1 ಚಾಯ್ಸ್ ಆಗಿರಲಿದ್ದಾರೆ. ಇನ್ನುಳಿದ 1 ಸ್ಥಾನಕ್ಕಾಗಿ ಇಲ್ಲಿ ಸಂಜು ಸ್ಯಾಮ್ಸನ್ ಹಾಗೂ ವೈಭವ್ ಸೂರ್ಯವಂಶಿ ನಡುವೆ ನೇರ ಪೈಪೋಟಿ ನಡೆಯಲಿದೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಸಂಜು ಸ್ಯಾಮ್ಸನ್ ಆಡ್ತಾರೆ, ಇನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಬಂದಾಗ ವೈಭವ್ ಸೂರ್ಯವಂಶಿ ಆಡ್ತಾರೆ. ಇನ್ ಕೇಸ್ ವೈಭವ್ ಈ ಮ್ಯಾಚ್ ಆಡಿದ್ದಲ್ಲಿ ಟೀಂ ಇಂಡಿಯಾ ಪರ ಡೆಬ್ಯೂ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಲಿದ್ದಾರೆ. ಇನ್ನುಳಿದಂತೆ 3ನೇ ಕ್ರಮಾಂಕದಲ್ಲಿ ಪಾಕೆಟ್ ಡೈನಮೋ ಇಶಾನ್ ಕಿಶನ್, ನಂಬರ್ 4ರ ಸ್ಲಾಟ್ ನಲ್ಲಿ ಶ್ರೇಯಸ್ ಅಯ್ಯರ್, 5ನೇ ಕ್ರಮಾಂಕದಲ್ಲಿ ವೈಸ್ ಕ್ಯಾಪ್ಟನ್ ತಿಲಕ್ ವರ್ಮಾ ಕಣಕ್ಕಿಳಿಯಲಿದ್ದಾರೆ. ಹಾಗೂ 6ನೇ ಸ್ಲಾಟ್ ನಲ್ಲಿ ಶಿವಂ ದುಬೆ ಕಾಣಿಸಿಕೊಂಡರೆ 7ನೇ ಕ್ರಮಾಂಕದಲ್ಲಿ ಸೂರ್ಯಾನ್ ಹೆಗಡೆ ಆಡ್ತಾರೆ. ಇನ್ನುಳಿದಂತೆ 8ನೇ ಸ್ಲಾಟ್ ನಲ್ಲಿ ಹರ್ಷಿತ್ ರಾಣಾ, ಕ್ರಮವಾಗಿ 9ನೇ ಕ್ರಮಾಂಕದಲ್ಲಿ ರವಿ ಬಿಷ್ಣೋಯಿ, 10ನೇ ಹಾಗೂ 11ನೇ ಸ್ಲಾಟ್ ನಲ್ಲಿ ಕ್ರಮವಾಗಿ ಹರ್ಷದೀಪ್ ಸಿಂಗ್ ಹಾಗೂ ಪ್ರಸಿದ್ಧ ಕೃಷ್ಣ ಪ್ಲೇಯಿಂಗ್ 11 ನ ಭಾಗವಾಗ್ತಾರೆ. ಸ್ನೇಹಿತರೆ, ನಿಮ್ಗೆ ಏನಿಸುತ್ತೆ? ವೈಭವ್ ಸೂರ್ಯವಂಶಿ ಈ ಸೀರೀಸ್ ನಲ್ಲಿ ಹೈಯೆಸ್ಟ್ ರನ್ ಗೆಟರ್ ಆಗ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.